ಮತ್ತೊಂದು ಮಹತ್ವದ ಅಪ್ಡೇಟ್ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಹಾಸನದಲ್ಲಿ ಮಹಿಳೆಯರ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದಲ್ಲಿನ ಸಂತ್ರಸ್ತ ಅಧಿಕಾರಿಗಳಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಆ ಸಂತ್ರಸ್ತ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ನಲ್ಲೇ ನೀವು ಗಮನಿಸಿದ್ರಿ. ಶಿಸ್ತು ಕ್ರಮದ ಎಚ್ಚರಿಕೆ ಬೆನ್ನಲ್ಲೇ ಹೇಳಿಕೆಯನ್ನ ಆ ಸಂತ್ರಸ್ತ ಅಧಿಕಾರಿಗಳು ದಾಖಲಿಸಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಇನ್ಸ್ಪೆಕ್ಟರ್ನಿಂದ ಹೇಳಿಕೆ ದಾಖಲಾಗಿದೆ. ಟ್ರಾನ್ಸ್ಫರ್ ಆಮಿಷವನ್ನ ನೀಡಿ ಅತ್ಯಾಚಾರ ಮಾಡಿದ ಆರೋಪವನ್ನ ಸಂತ್ರಸ್ತ ಅಧಿಕಾರಿಗಳು ಮಾಡಿದ್ದಾರಂತೆ. ಒತ್ತಾಯ ಮಾಡಿ ನಮ್ಮಿಂದ ವಿಡಿಯೋ ಕಾಲ್ ಮಾಡಿಸಿದ್ರು, ಆ ನಂತರ ನಮಗೆ ಬಲವಂತದಿಂದ ವಿಡಿಯೋನ ನಮ್ಮಿಂದ ತರಿಸ್ಕೊಂಡಿದ್ರು ಅಂತ ಹೇಳಿ ತಮ್ಮ ಹೇಳಿಕೆಯಲ್ಲಿ ಪ್ರಜ್ವಲ್ ವಿರುದ್ಧ ಸಂತ್ರಸ್ತ ಅಧಿಕಾರಿಗಳು ಆರೋಪವನ್ನ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಇದ್ರು. ವಿಷ್ಣು ಪ್ರಸಾದ್, ಅಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿತ್ತು ಅನ್ನುವಂತ ಮಾಹಿತಿಯನ್ನ ನಾವೇ ನೀಡಿದ್ವಿ. ಎಸ್ಐಟಿ ಮೂಲಗಳಿಂದ ಆ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು. ಈಗ ಆ ನೋಟಿಸ್ಗೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತ ಅಧಿಕಾರಿಗಳಲ್ಲಿ ಇಬ್ರು ಬಂದು ತಮ್ಮ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಇವರ ಈ ಹೇಳಿಕೆ ಪ್ರತ್ಯೇಕವಾಗಿ ಕೇಸ್ ಆಗಿ ರಿಜಿಸ್ಟರ್ ಆಗುತ್ತಾ? ಈ ಹೇಳಿಕೆಯನ್ನ ಯಾವ ರೀತಿ ಕಾನೂನಾತ್ಮಕವಾಗಿ ಎಸ್ಐಟಿ ನೋಡುತ್ತೆ ಅಂತ ಹೇಳಿ? ಖಂಡಿತ, ಯಾಕಂದರೆ ತುಂಬಾ ಗಂಭೀರವಾಗಿ ನೋಡಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಕೇವಲ ವಿಕ್ಟಿಮ್ಸ್ ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ಕಡೆ ಮನೆ ಕೆಲಸದವರು ಅನ್ನೋ ಒಂದು ಆರೋಪ ಕೇಳಿಬರ್ತಾಯಿತ್ತು, ಜೊತೆಗೆ ಅವರದೇ ಪಕ್ಷದ ಕಾರ್ಯಕರ್ತರು ಅನ್ನೋ ಒಂದು ಆರೋಪ ಕೇಳಿಬರ್ತಾಯಿತ್ತು, ಅವರ ಪಕ್ಷದಲ್ಲಿರುವಂತಹ ಬೇರೆ ಬೇರೆ ಸ್ಥಾನದಲ್ಲಿರುವಂತಹ ಕೆಲವೊಂದಷ್ಟು ರಾಜಕಾರಣಿಗಳ ಹೆಸರು ಕೂಡ ಕೇಳಿಬರ್ತಾಯಿತ್ತು. ಆದರೆ ಇದರ ಜೊತೆಗೆ ಕೆಲವೊಂದಷ್ಟು ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಅದರಲ್ಲಿ ಪ್ರಮುಖವಾಗಿ ಓರ್ವ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಹೆಸರು ಕೇಳಿಬರ್ತಿರುವಂಥದ್ದು, ಜೊತೆಗೆ ಅವ್ರು ಹೇಳ್ತಿರುವಂಥದ್ದು ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು, ಎಕ್ಸೈಸ್ ಇನ್ಸ್ಪೆಕ್ಟರ್ಗಳಿರ್ಬೋದು, ಜೊತೆಗೆ AW ಇರ್ಬೋದು, ಅನೇಕ ಮಂದಿ ಅಧಿಕಾರಿಗಳನ್ನು ಕೂಡ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇತ್ತು. ಈ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಆ ಅಧಿಕಾರಿಗಳು ಯಾರು ಅನ್ನೋಂಥ ವಿಚಾರವೂ ಕೂಡ ಇನ್ನೂ ಬಹಿರಂಗ ಆಗಿಲ್ಲ. ಆದರೆ ಅಷ್ಟು ಮಂದಿ ಅಧಿಕಾರಿಗಳಿಗೆ ಈಗಾಗಲೇ SIT ಅಧಿಕಾರಿಗಳು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಯಾಕಂತಂದರೆ ಕರ್ತವ್ಯ ನಿರತ ಅಧಿಕಾರಿಯೊಬ್ಬರು ಈ ರೀತಿ ಈ ಒಂದು ಸ್ಕ್ಯಾಂಡಲ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಅವರೆಲ್ಲರಿಗೂ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಕಳೆದ ಭಾನುವಾರ ಸಂಜೆ ಅಷ್ಟು ಮಂದಿಯೂ ಕೂಡ SIT ಮುಂದೆ ಹಾಜರಾಗುವಂಥ ಕೆಲಸ ಆಗಿದೆ. ಬಂದಂಥವರು ಕೂಡ ಯಾವ ಉದ್ದೇಶಕ್ಕೋಸ್ಕರ ಈ ರೀತಿಯಲ್ಲಿ ಅವರ ಜೊತೆ ಸಹಕರಿಸಿದ್ರು ಮತ್ತು ಈ ವಿಡಿಯೋದಲ್ಲಿ ಇರುವಂಥದ್ದು ಅವರೇನಾ, ಎಲ್ಲದಕ್ಕೂ ಕೂಡ ಕ್ಲಾರಿಫೈ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಈ ರೀತಿ ಕ್ಲಾರಿಫಿಕೇಷನ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕ್ಲಿಯರ್ ಆಗಿದೆ ಏನಂತಂದರೆ ಎಲ್ಲರೂ ಕೂಡ ಹೇಳ್ತಿರೋದು ಒಂದೇ ರೀಸನ್, ನಮ್ಮನ್ನು ವರ್ಗಾವಣೆ ಮಾಡಿಸ್ಕೊಡ್ತೀನಿ ಅಂತೇಳಿ ನನ್ನನ್ನು ದುರ್ಬಳಕೆ ಮಾಡಿಕೊಂಡ್ರು. ಮತ್ತು ವರ್ಗಾವಣೆ ಮಾಡಿಸ್ಕೊಟ್ಟಂತಹ ಬಳಿಕ ಅದಕ್ಕೆ ಫೇವರ್ ಪಡೆದುಕೊಳ್ಳುವಂತಹ ಕೆಲಸವನ್ನು ಓರ್ವ ಜನಪ್ರತಿನಿಧಿಯಾಗಿ ಪಡ್ಕೊಂಡಂಥ ಸಂದರ್ಭದಲ್ಲಿ ಅಂದರೆ ಇವರು ಕೊಟ್ಟಂಥ ಸ್ಟೇಟ್ಮೆಂಟ್ನಲ್ಲಿ ನೋಡಿದ್ರೆ 376C ಈಸಿಯಾಗಿ ಹಾಕ್ಬೋದು. ಯಾಕಂತಂದರೆ ಒಬ್ಬ ಜನಪ್ರತಿನಿಧಿ, ಸರ್ಕಾರಿ ಅಧಿಕಾರಿ, ಸರ್ಕಾರದ ಅಂಗಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಒಂದು ಫೇವರ್ನ ಪಡೆದುಕೊಂಡು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲೂ ಮಹಿಳೆಯನ್ನು ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ 376C ಹಾಕೋದಕ್ಕೆ ಅವಕಾಶ ಇರುವಂಥದ್ದು. ಹೀಗಾಗಿ ಇವರು ಕೊಟ್ಟಿರುವಂಥ ಹೇಳಿಕೆ ತುಂಬಾ ಇಂಪಾರ್ಟೆಂಟ್ ಆಗ್ತಿರುವಂಥದ್ದು. ಅವರು ಕೊಟ್ಟುವಂಥ ಹೇಳಿಕೆಯಲ್ಲಿ ಕ್ಲಿಯರಾಗಿ ಹೇಳುವಂಥದ್ದು ಅಂದರೆ ಟ್ರಾನ್ಸ್ಫರ್ ಆಗೋದಕ್ಕೆ ಒಂದು ಜಾಗದಿಂದ ಮತ್ತೊಂದು ಕಡೆ ಅವ್ರನ್ನ ವರ್ಗಾವಣೆ ಮಾಡೋದಕ್ಕೆ ಮಿನಿಟ್ಸ್ ಹಾಕೊಡುವಂತಹ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಈ ರೀತಿ ಭೇಟಿಗೆ ಹೋದಂಥ ಸಂದರ್ಭದಲ್ಲಿ ಅವರು ನಮ್ಮಿಂದ ಒಂದು ಫೇವರ್ನ ಎಕ್ಸ್ಪೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಹಾಗಾಗಿ ನಾವು ಈ ಒಂದು ಇದರಲ್ಲಿ ಭಾಗಿಯಾಗಬೇಕಾಯಿತು, ಈ ಒಂದು ಅಂಶವನ್ನು ಹೇಳ್ತಾರೆ. ಅದಾದ ಬಳಿಕ ಪುನಃ ವೀಡಿಯೋಯನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ರು ಅನ್ನೋದು ಆರೋಪ ಕೂಡ ಕೇಳಿಬರ್ತಿರುವಂಥದ್ದು. ಹೀಗಾಗಿ ಅದೇನಾದರೂ ಸಪ್ರೇಟಾಗಿ ಬ್ಲ್ಯಾಕ್ ಮೇಲ್ ಕೇಸ್ ಕೂಡ ರಿಜಿಸ್ಟರ್ ಆಗುತ್ತಾ ಅನ್ನೋಂಥದ್ದು ಕುತೂಹಲ ಮೂಡಿಸಿರುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆ ಅಧಿಕಾರಿಗಳಿರ್ಬೋದು, ಒಂದು ಕಡೆ ಕೆಲಸದವರು ಇರ್ಬೋದು, ಅನೇಕ ಮಂದಿಯನ್ನು ದುರ್ಬಳಕೆ ಮಾಡ್ಕೊಂಡಂಥ ಆರೋಪ ಒಂದು ಕಡೆ ಆದರೆ ಅದಕ್ಕೆ ಪೂರಕವಾಗಿ ಇವರೆಲ್ಲರೂ ಕೊಡ್ತಿರುವಂಥ ಸ್ಟೇಟ್ಮೆಂಟ್ ಆಧಾರದ ಮೇರೆಗೆ ಮುಂದಿನ ದಿನಗಳಲ್ಲಿ ಕೇಸ್ಗಳ ಸಂಖ್ಯೆಯು ಜಾಸ್ತಿ ಆಗ್ಬೋದು ಮತ್ತು ಕೇಸ್ಗಳ ಆಯಾಮಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು. ಒಂದು ಕಡೆ ಆಮಿಷ ಹೊಟ್ಟೋದಿರ್ಬೋದು, ಒಂದು ಕಡೆ ಬೆದರಿಕೆ ಆಗ್ತಿರುವಂಥದ್ದು, ಕೆಲವೊಂದಷ್ಟು ಕಡೆ ಫೇವರ್ ಪಡ್ಕೊಳ್ಳುವಂಥದ್ದು, ಸರ್ಕಾರಿ ಅಧಿಕಾರಿ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು, ಅದರ ಜೊತೆಗೆ MP ಕಚೇರಿಯನ್ನೇ ದುರ್ಬಳಕೆ ಮಾಡ್ಕೊಂಡಂಥ ಆರೋಪ ಕೂಡ ಒಂದು ಕಡೆ ಇರುವಂಥದ್ದು. ಹೀಗಾಗಿ ಸರ್ಕಾರಿ ಸ್ಥಳವನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಕೂಡ ಒಂದು ಅಪರಾಧ ಆಗುವಂಥದ್ದು. ಹೀಗಾಗಿ ಬೇರೆ ಬೇರೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೇಸ್ ಬೀಳುವಂಥ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ವಿದೇಶ್ರೀ ವಿಷ್ಣು ಪ್ರಸಾದ್, ಈಗ ಇಬ್ಬರು ಸಂತ್ರಸ್ತ ಅಧಿಕಾರಿಗಳು ಬಂದು ತಮ್ಮ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸುಮಾರು 10 ಜನ ಸಂತ್ರಸ್ತ ಅಧಿಕಾರಿಗಳಿದ್ದಾರೆ ಅನ್ನುವಂಥ ಮಾಹಿತಿ ಅವರಿಗೆಲ್ಲರಿಗೂ ಕೂಡ SITಯಿಂದ ನೋಟಿಸ್ ಹೋಗಿದೆ. ಮತ್ತಷ್ಟು ಮಂದಿ ಅಧಿಕಾರಿಗಳು ಬಂದು ತಮ್ಮ ಸ್ಟೇಟ್ಮೆಂಟ್ ಅನ್ನ ಕೊಡುವಂಥ ಸಾಧ್ಯತೆ ಇದೆಯಾ ಅಂತ ಹೇಳಿ? ಖಂಡಿತ ಸಾಧ್ಯತೆ ಇರುವಂಥದ್ದು. ಅದರಲ್ಲಿ ಈಗ ಒಬ್ಬ ಅಧಿಕಾರಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಪರ್ಟಿಕ್ಯುಲರ್ ಆಗಿ SIT ಅಧಿಕಾರಿಗಳು FIR ರಿಜಿಸ್ಟರ್ ಮಾಡಿ ಆರೋಪಿ ವಿರುದ್ಧ ಕ್ರಮಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಉಳಿದಂತಹ ಅಧಿಕಾರಿಗಳು ಬರಬೇಕಾಗುತ್ತೆ. ಎರಡನೇದಾಗಿ ಒಂದು ವೇಳೆ ಅವರು ಏನಾದರೂ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಬರೆದಿದ್ದಂಥ ಸಂದರ್ಭದಲ್ಲಿ ಅದು ಕೂಡ ಅವರಿಗೆ ಡ್ರಾಬ್ಯಾಕ್ ಆಗುವಂಥದ್ದು. ಯಾಕಂತಂದರೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕರ್ತವ್ಯ ನಿರತ ಅಧಿಕಾರಿ, ಒಬ್ಬ ಸರ್ಕಾರಿ ಅಧಿಕಾರಿ ಮೈಮರೆಯುವಂಥ ಕೆಲಸವನ್ನು ಆಯಿತು ಅಂತಂದರೆ ಅದು ತುಂಬಾ ದೊಡ್ಡ ಅಫೆನ್ಸ್ ಆಗುವಂಥದ್ದು. ಅದಲ್ಲದೆ ಒಂದು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆಗೆ ಬಂದಿರುವಂಥದ್ದು ಯಾರು ಇನ್ಸ್ಪೆಕ್ಟರ್ ಅನ್ನೋ ಪ್ರಶ್ನೆಯೂ ಕೂಡ ಇತ್ತು. ಆ ಅಧಿಕಾರಿ ತಾನು ಕರ್ತವ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಯೂನಿಫಾರ್ಮ್ ಡ್ರೆಸ್ಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಅಶ್ಲೀಲ ವಿಡಿಯೋದಲ್ಲಿ ಭಾಗಿಯಾದಂತಹ ಆರೋಪಗಳು ಕೇಳಿಬರ್ತಾಯಿತ್ತು. ಹೀಗಾಗಿ ಇಂತಹ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಅವರೇನಾದರೂ ಪ್ರತಿಕ್ರಿಯೆ ನೀಡುತ್ತಿದ್ದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮದ ಕ್ರಮವನ್ನು ತೆಗೆದುಕೊಳ್ಳೋದು ಕೂಡ ಇಲಾಖೆಯಲ್ಲಿ ಅಧಿಕಾರ ಇರುವಂಥದ್ದು. ಹೀಗಾಗಿ ದೂರು ಕೊಡಬೇಕಾದಂತಹ ಪರಿಸ್ಥಿತಿ ಇದೆ. ಜೊತೆಗೆ ಅವರು ಅದಕ್ಕೆ ಸ್ಪಷ್ಟನೆ ಕೊಡಲೇಬೇಕಾಗುತ್ತೆ. ವಿದೇಶಿ
ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.